ಅಪಗಾನಂದ ತೊಕ್ಕೊಟ್ಟು ಕಾಪಿ ಕಾಡ್ದ ಮನ್ನಡೆ ಏನಿಕಾರಡು ಬರ್ತದೆ ಈ ಮನ್ನಡೆ ಗಜ ಊರ್ದು ನಿಜಾತ ಬನ್ಪಣ ಲೆಕ್ಕಾಚಾರ ಮಂತ್ರ ಮಾತ್ಮರೆ ಪಂಡ್ರೆ ಅಸಾಧ್ಯ. ನಾನು ಇತ್ತೀಚೆಗೆ ತುಳುನಾಡಿನಲ್ಲಿ ನಡೆಯುವಂತಹ ಭೂತಕೋಲ ಅಥವಾ ದೈವ ನೇಮ ಮತ್ತು ಅಲ್ಲಿನ ಆಚರಣೆ ಪದ್ಧತಿ ಆಚಾರ ವಿಚಾರಗಳ ಬಗ್ಗೆ ತಿಳ್ಕೊಬೇಕು ಅನ್ನೋ ಉದ್ದೇಶದಿಂದ ಮಂಗಳೂರಿಗೆ ವಿಸಿಟ್ ಮಾಡಿದ್ದೆ. ಮಂಗಳೂರಿನ ತೊಕ್ಕೋಡು ಅನ್ನುವಂಥ ಗ್ರಾಮ, ಉಳ್ಳಾಳ ಪಕ್ಕದಲ್ಲೇ ಇರುವಂತಹ ಗ್ರಾಮದಲ್ಲಿ ಬಬ್ಬು ಸ್ವಾಮಿ ಅನ್ನುವಂತಹ ಒಂದು ದೈವಸ್ಥಾನವನ್ನು ಪುನರ್ ಪ್ರತಿಷ್ಠಾಪನೆ ಮಾಡ್ತಿದ್ರು. ಆ ಒಂದು ಕಾರ್ಯಕ್ರಮದಲ್ಲಿ ದೈವ ನೇಮ ಅಥವಾ ದೈವ ನೇಮೋತ್ಸವವನ್ನು ಕೂಡ ಅಲ್ಲಿ ಏರ್ಪಟ್ಟಿತ್ತು. ಸೊ ಆ ಸಂದರ್ಭದಲ್ಲಿ ನಾನು ಅಲ್ಲಿನ ಒಂದು ಆಚಾರ ವಿಚಾರಗಳನ್ನು ಕಣ್ತುಂಬಿಕೊಳ್ಳುವಂತಹ ಅವಕಾಶ ಸಿಕ್ತು. ಸೊ ನಿಮಗೂ ಕೂಡ ನಾನು ತೋರಿಸ್ತೀನಿ, ದಯವಿಟ್ಟು ಈ ವಿಡಿಯೋನ ಪೂರ್ತಿ ನೋಡಿ. ಅಲ್ಲಿನ ಆಚಾರ ವಿಚಾರಗಳನ್ನ ನೋಡ್ತಾ ಇದ್ದರೆ ನಮ್ಮ ತುಳುನಾಡಿನ ಜನ ದೈವದ ಮೇಲಿರುವಂತಹ ಭಕ್ತಿ ಎಷ್ಟು ಅನ್ನೋದು ಅರ್ಥ ಆಗುತ್ತೆ. ತಲತಲಾಂತರಗಳಿಂದ ನಡ್ಕೊಂಡ್ಬಂದಿರುವಂತಹ ಈ ಸಂಸ್ಕೃತಿಯನ್ನು ಈಗಲೂ ಕೂಡ ಉಳಿಸ್ಕೊಂಡು ಹೋಗ್ತಿದ್ದಾರೆ ಅಂದರೆ ಅದು ತುಳುನಾಡಿನ ಜನರಿಗೆ ಹ್ಯಾಟ್ಸ್ ಆಫ್ ಅಂತಲೇ ಹೇಳಬೇಕು. ಬನ್ನಿ ಹಾಗಾದರೆ ನೋಡೋಣ ಏನು ನಡೀತಿದೆ ಇಲ್ಲಿ ಅಂತ. ಕೆಲವೊಂದು ಸೆನ್ಸಿಟಿವ್ ಆಚರಣೆಗಳನ್ನು ನಾನು ವೀಡಿಯೋ ಮಾಡಲಿಕ್ಕಾಗಿಲ್ಲ. ವೀಡಿಯೋ ಮಾಡಲು ಅಲೋ ಮಾಡಿದ್ದಂತಹ ಸಂದರ್ಭದಲ್ಲಿ ಮಾತ್ರ ನಾನು ವೀಡಿಯೋಗಳನ್ನ ಮಾಡಿ ಇಲ್ಲಿ ಹಾಕಿದ್ದೀನಿ. ನೋಡಿ ನಿಮಗೆ ಏನು ಅನಿಸುತ್ತೆ ಅನ್ನೋದನ್ನ ಕಾಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಥ್ಯಾಂಕ್ ಯು. ಈ ತುಳುನಾಡಲ್ಲಿ ನೀವು ಒಂದು ಗಮನಿಸ್ಬೋದು, ಇಲ್ಲಿನ ದೇವಾಲಯಗಳಿಗೆ ದೈವಸ್ಥಾನ ಅಂತ ಕರೀತಾರೆ. ಯಾಕಂದರೆ ಇಲ್ಲಿನ ದೈವಗಳು ಜನರ ಜೊತೆ ಮಾತನಾಡುತ್ತೆ. ಸೊ ಹಾಗಾಗಿ ಇಲ್ಲಿನ ದೇವಾಲಯಗಳನ್ನು ದೈವಸ್ಥಾನ ಅಂತ ಕರೀತಾರೆ. ಇಲ್ಲಿನ ದೈವಗಳು ದೇವಸ್ಥಾನವನ್ನು ವಿಸಿಟ್ ಮಾಡಿ ಪೂಜೆ ಸಲ್ಲಿಸುವಂತಹ ಒಂದು ಪದ್ಧತಿ ಕೂಡ ಇದೆ. ಸೊ ದೇವರಿಗೆ ಈ ದೈವಗಳು ಪೂಜೆಯನ್ನು ಸಲ್ಲಿಸ್ತವೆ. ಸೊ ನೋಡಿ, ಈಗ ಒಂದು ದೇವಸ್ಥಾನದ ಹತ್ರ ಹೋಗಿ ಅಲ್ಲಿ ದೇವರಿಗೆ ಪೂಜೆ ಸಲ್ಲಿಸಿ ನಮಿಸಿ ಜನಗಳ ಜೊತೆ ಜನರ ಮಾತುಗಳನ್ನು ಕೇಳುವಂತಹ ಮತ್ತು ಜನಗಳಿಗೆ ಮೋಟಿವೇಟ್ ಮಾಡುವಂತಹ ಉತ್ಸಾಹವನ್ನು ತುಂಬುವಂತಹ ಕೆಲಸವನ್ನು ಇಲ್ಲಿನ ದೈವಗಳು ಮಾಡುತ್ತೆ. ಈ ಒಂದು ದೃಶ್ಯದಲ್ಲಿ ನೀವು ನೋಡ್ಬೋದು, ವರಾಹಸ್ವಾಮಿಯ ರೂಪದಲ್ಲಿರುವಂತಹ ದೈವ ಭಕ್ತರ ಬೆಳೆಗಳನ್ನು ನಾಶಪಡಿಸಲು ಬರುವಂತಹ ಹಂದಿಗಳಿಂದ ಬೆಳೆಯನ್ನು ಕಾಪಾಡುವಂತಹ ಒಂದು ದೃಶ್ಯ. ಹಾಗಾಗಿ ಹಂದಿಗಳನ್ನು ಓಡಿಸ್ತಿರುವಂತಹ ಒಂದು ದೃಶ್ಯವನ್ನು ನೀವು ಕಾಣ್ಬೋದು.
ಕರ್ತಲ ಗುತ್ತು ಮಾಡಸ್ತಾಂದ ಕರ್ತಲ ಗುತ್ತು ಮಾಡಸ್ತಾಂದ ಕರ್ತಲ ಸಂತೋಷದ ದಿನ ಒಂದು ಸಮಾರಂಭದ ಪೊರ್ತು ವೈಭೋಗದ ಕಲಿ